ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಆರಂಭದಲ್ಲಿ ಸೂರ್ಯ ಮಹದೇಶನ್ಗೆ ಹೊಡಿತಾ ಯಾಕಲೆ ನನ್ನ ಕೈಲಿ ಯಾವಾಗಲೂ ಒಡಿಸ್ಕೊಂಡು ವೀರಾದಿ ವೀರ ಶೂರಾದಿ ಶೂರದ್ರ ಬೊಗಳೆ ಬಿಡ್ತಿರ್ತೀಯ, ನೀನು ನನ್ನ ಕೈಲಿ ಒಡಿಸ್ಕೊಳ್ಳೋಕೆ ಹರಳೆಣ್ಣೆ ಮಸಾಜ್ ಮಾಡಿಕೊಂಡು ವಾರ ವಾರ ಬಂದು ಒಡಿಸ್ಕೋತೀಯಲ್ಲ ಅಂತ ಹೊಡಿತಿರ್ಬೇಕಾದ್ರೆ ಮಂಜ ನೋಡಿ ಮೀನನ್ನ ಕರೀತಾರೆ. ಆಗ ಮೀನಾ ಕನಕ ಕುಸುಮ ಆ ವಟಾರದಲ್ಲಿ ಇರೋರೆಲ್ಲ ಎದ್ದು ಬರ್ತಾರೆ. ಆಗ ಮೀನಾ ರೀ ಯಾಕ್ರಿ ಹೊಡಿತಿದ್ದೀರಾ ಏನಾಯಿತು ಅಂದಾಗ ಸೂರ್ಯ ನನ್ನ ಕೈಲಿ ಏಟ್ ತಿಂದು ತುಂಬ ದಿನ ಆಗಿತ್ತು ಅನಿಸುತ್ತೆ, ಅದಕ್ಕೆ ಮತ್ತೆ ಬಂದಿದ್ದಾನೆ ಒಡ್ಸ್ಕೊಳ್ಳೋದಕ್ಕೆ ಅಂದಾಗ ಕುಸುಮ ಅಳಿಯಂದ್ರೆ ಅವನ್ನ ಬಿಟ್ಬಿಡಿ ತುಂಬ ಭಯ ಆಗ್ತಿದೆ ಅಂದಾಗ ಕನಕ ಅವನನ್ನ ಸುಮ್ಮನೆ ಬಿಡಬೇಡಿ ಬಾವ ಇನ್ನೂ ಚೆನ್ನಾಗಿ ಹೊಡಿರಿ ಅಂದಾಗ ಸೂರ್ಯ ನೀನು ಹೇಳೋದೆಚ್ಚ ನಾನು ಹೊಡೆಯೋದೆಚ್ಚ ನಾದ್ನಿ ಅಂತ ಹೇಳಿ ಚೆನ್ನಾಗಿ ಹೊಡಿತಿರ್ತಾರೆ. ಆಗ ಕುಸುಮ ಅಳಿಯಂದ್ರೆ ಬಿಟ್ಬಿಡಿ ಅಳಿಯಂದ್ರೆ ನನಗೆ ಭಯ ಆಗ್ತಿದೆ ಅಂದಾಗ ಈಸ್ ಇಯರ್ ವೇ ಫೇರೆವರ್ ಅತ್ತೆ ನಾನು ಇಲ್ಲಿ ಇರೋದೇ ಗೊತ್ತಿಲ್ಲದೆ ಬಂದಿದ್ದಾನೆ ಈ ಮಾದೇಶ ಅಂತ ಹೊಡಿತಾ ಇರ್ತಾರೆ. ಆಗ ವಟಾರದವರು ಸೂರ್ಯ ಯಾಕಪ್ಪ ಮತ್ತೆ ಮತ್ತೆ ನಿನಗೆ ತೊಂದರೆ ಕೊಡ್ತಿದ್ದಾನೆ ಅಂದಾಗ ಸೂರ್ಯ ಮಧ್ಯಾಹ್ನ ಇವನು ಹುಡುಗರು ನಮ್ಮ ಮನೆ ಕಡೆ ನೋಡ್ತಿದ್ರು, ನನಗೆ ಅನುಮಾನ ಬಂತು ಇವನೇನೋ ಕಿತಾಪತಿ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ನಾನು ಅನ್ಕೊಂಡಾಗೆ ಮಾಡ್ದ ಅಂದಾಗ ಮೀನಾ ಏ ಮಾದೇಶ ಎಷ್ಟು ಅಂತ ಅವ್ರ ಕೈಲಿಯೂ ಒಡಿಸ್ಕೋತೀಯೋ ನಿನಗೆ ಭಯ ಅನ್ನೋದೇ ಆಗೋದಿಲ್ವಾ ಅಂದಾಗ ಪಕ್ಕದಲ್ಲಿರೋರು ಪೊಲೀಸರಿಗೆ ಇಟ್ಕೊಡಿ ಅಂತಾರೆ. ಆಗ ಸೂರ್ಯ ಅಲ್ಲಿ ಇರೋರು ಹಾಳು ಮಾಡಿಬಿಡ್ತಾನೆ ಅಂತ ಚೆನ್ನಾಗಿ ಹೊಡಿತಿರ್ಬೇಕಾದ್ರೆ ಮಾದೇಶ ಓಡೋಗ್ತಾನೆ, ಹಿಂದೆನೇ ಸೂರ್ಯನೂ ಹೋಗ್ತಾನೆ. ಆಗ ಸೂರ್ಯ ಇವತ್ತು ಇಲ್ಲಿ ಇರೋದಕ್ಕೆ ನಮಗೆ ಯಾವ ತೊಂದರೆನೂ ಆಗಿಲ್ಲ, ಆ ಸೂರ್ಯ ನಿಮ್ಮ ಮನೆ ದೇವರು ಇದ್ದಾಗೆ ನಿಮ್ಮನ್ನು ಕಾಯ್ತಾ ಇರಬೇಕಾದ್ರೆ ನಿಮಗೆಲ್ಲ ಭಯ ಯಾಕೆ ಪಡ್ತೀರಾ ಅಂತಾರೆ. ಎಲ್ಲರೂ ಮನೆಯೊಳಗೆ ಹೋಗ್ತಾರೆ. ಆಗ ಸೂರ್ಯ ಮೀನನ್ನು ನೀನು ಹೋಗಿ ಮಲ್ಕೋ ನಾನು ಹೋಗಿ ಮೇಲೆ ಮಲ್ಕೋತೀನಿ ಅಂದಾಗ ಮೀನಾ ನಗ್ತಾ ಸೂರ್ಯನೇ ನೋಡ್ತಾ ಒಳಗಡೆ ಹೋಗಿ ಅಮ್ಮ ಅವರಿಗೆ ಈ ವಿಷಯ ಎಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದಲ್ಲ, ಈಗ ಏನು ನಡೀತಿದೆ ಅಂತ ನಿನಗೆ ಅರ್ಥ ಆಯ್ತಾ ಅಂತ ಹೇಳಿದಾಗ ಹೌದು ಕಣೆ ನನಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಅಳಿಯಂದ್ರ ಬಗ್ಗೆ, ನಾನು ಹಾಗೆಲ್ಲ ಮಾತಾಡ್ಬೋದಾಗಿತ್ತು ಅಂತ ಎಲ್ಲರೂ ಮಲ್ಕೋತಾರೆ. ಇಲ್ಲಿ ರಂಗನಾಥ್ ಪಾರ್ಕಲ್ಲಿ ವಾಕ್ ಮಾಡೋಕೆ ಅಂತ ಬಂದಿರ್ತಾರೆ. ಅವ್ರನ್ನ ಹುಡ್ಕೊಂಡು ವಾಸುದೇವ್ ಮತ್ತು ಶೀಲಾ ಬರ್ತಾರೆ. ಆಗ ವಾಸುದೇವ್ ರಂಗನಾಥ್ ಹತ್ರ ಬಂದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದಾಗ ರಂಗನಾಥ್ ಏನು ಅಂತಾರೆ. ಆಗ ವಾಸುದೇವ್ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂದಾಗ ಕೇಶವ್ ರಂಗನಾಥ್ ನಾನು ಆ ಕಡೆ ಇರ್ತೀನಿ ಅಂದಾಗ ರಂಗನಾಥ್ ನಿಂತ್ಕೋ ಕೇಶವ್ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಅವರೇ ನಮ್ಮ ಬೀಗ್ರ ಅದೇನು ಹೇಳಿ ಅಂದಾಗ ವಾಸುದೇವ್ ಈ ಜನ್ಮದಲ್ಲಿ ನಿನ್ನ ಮುಖ ನೋಡಬಾರ್ದು ಅಂದ್ಕೊಂಡಿದ್ದೆ, ಆದರೆ ನನ್ನ ಮಗಳ ಮೇಲಿರೋ ಪ್ರೀತಿ ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂದಾಗ ರಂಗನಾಥ್ ಅರ್ಥ ಆಗಿಲ್ಲ ಅಂತಾರೆ. ಆಗ ವಾಸುದೇವ್ ರವಿ ನಿಮ್ಮ ಮಗ ತಾನೇ ಅವನು ಮಾಡ್ತಿರೋದು ಸರಿ ಇಲ್ಲ, ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಒಳ್ಳೆಯದು ಅಂದಾಗ ರಂಗನಾಥ್ ಏನು ಒಳ್ಳೆಯದು ಯಾರಿಗೆ ಒಳ್ಳೆಯದು ಅಂದಾಗ ವಾಸುದೇವ್ ನನ್ನ ಮಗಳ ಜೊತೆ ಸುತ್ತಾಡ್ತಿದ್ದಾನೆ ಅಂದಾಗ ರಂಗನಾಥ್ ನನ್ನ ಮಗನ ನಿನ್ನ ಮಗಳ ಜೊತೆನಾ ಅಂದಾಗ ವಾಸುದೇವ್ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡಬೇಡ, ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಿನ್ನ ಮಗನ ನನ್ನ ಮಗಳ ಹಿಂದೆ ಬಿಟ್ಟಿದ್ದೀಯಾ ಚೆನ್ನಾಗಿ ಗೊತ್ತು ಅಂದಾಗ ರಂಗನಾಥ್ ನಾನು ಯಾಕೆ ನಿಮ್ಮ ಮೇಲೆ ದ್ವೇಷ ತೀರಿಸ್ಕೋಬೇಕು, ನನಗೆ ದುಡ್ಡು ನ್ಯಾಯ ಎಲ್ಲ ಸಿಕ್ಕದಲ್ಲ, ನನಗೆ ಇನ್ಯಾಕ್ರಿ ನಿಮ್ಮ ಮೇಲೆ ಸೇಡು ಅಂದಾಗ ವಾಸುದೇವ್ ಆಗಿದ್ರೆ ಆ ಈಡಿಯತ್ ನನ್ನ ಮಗಳಿಂದ ಯಾಕೆ ಬಿದ್ದಿದ್ದಾನೆ ಅಂದಾಗ ರಂಗನಾಥ್ ನೋಡಿ ಸರ್ ಮಾತು ಸರಿಯಾಗಿ ಬರಲಿ ನನ್ನ ಮಗ ಹಾಗೆಲ್ಲ ಮಾಡಲ್ಲ ಅಂದಾಗ ವಾಸುದೇವ್ ನಾಟಕ ಆಡಿದ್ದು ಸಾಕು ರಂಗನಾಥ್ ನಿನ್ನ ಮಗ ನನ್ನ ಮನೆಗೆ ಬಂದು ಹೋಗಿದ್ದಾನೆ ಅಂದಾಗ ಗಾಡಿಯಲ್ಲಿ ಎಲ್ಲ ನನ್ನ ಮಗಳನ್ನ ಸುತ್ತಾಡಿಸ್ತಿದ್ದಾನೆ ಅಂದಾಗ ರಂಗನಾಥ್ ನನ್ನ ಮಗ ಅಂಥವನಲ್ಲ ಅಂಥದ್ರಲ್ಲೂ ಸುತ್ತಾಡಿಸ್ತಿದ್ದಾನೆ ಅಂದರೆ ಅವರಿಬ್ಬರು ಮಧ್ಯೆ ಫ್ರೆಂಡ್ಶಿಪ್ ಇರುತ್ತೆ ಅಷ್ಟೇ ಅಂದಾಗ ವಾಸುದೇವ್ ಹಾಗೆ ಸುತ್ತಾಡಿದ್ರೆ ನನ್ನ ಮರ್ಯಾದೆ ಏನಾಗಬೇಕು, ಇನ್ನು ಮುಂದೆ ನನ್ನ ಮಗಳ ಹತ್ರನೂ ಸುಳಿಬೇಡ ಅಂತ ನಿನ್ನ ಮಗನಿಗೆ ಹೇಳು ಅಂದಾಗ ರಂಗನಾಥ್ ನಿಮ್ಮ ಮಗಳಿಗೂ ನನ್ನ ಮಗನ ಜೊತೆ ಸುತ್ತಾಡಬೇಡ ಅಂತ ನಿಮ್ಮ ಮಗಳಿಗೆ ಹೇಳಿ ನನ್ನ ಹತ್ರ ಬಂದು ಹೇಳಿದ್ರೆ ಏನ್ರಿ ಉಪಯೋಗ ಅಂದಾಗ ವಾಸುದೇವ್ ನಿನ್ನ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತು, ನಿನ್ನ ಮಗನ ಮುಂದೆ ಇಟ್ಕೊಂಡು ನನ್ನ ಮಗಳಿಗೆ ಟ್ರ್ಯಾಕ್ ಮಾಡಿ ನನಗೆ ಅವಮಾನ ಮಾಡಬೇಕು ಅಂದ್ಕೊಂಡಿದ್ದೀಯಾ, ಅದು ಯಾವತ್ತಿಗೂ ನಡೆಯಲ್ಲ ರಂಗನಾಥ್ ಅಂದಾಗ ರಂಗನಾಥ್ ಕೇಸರಲ್ಲಿ ಕಲ್ಲು ಹಾಕೋದಕ್ಕೆ ನನಗೆ ಮನಸ್ಸಾಗಲ್ಲ, ಅಲ್ಲಿ ನನ್ನ ಮಗನಿಗೆ ನಿಮ್ಮ ಮಗಳಿಗೆ ಕಾಳು ಹಾಕೋಕ್ಕೆ ಹೇಳ್ತೀನಿ ಆ ಭಗವಂತ ನನಗೂ ಬುದ್ಧಿ ಕೊಟ್ಟಿದ್ದಾನೆ ಅಂದಾಗ ಶೀಲಾ ರಂಗನಾಥ್ ಯಾರೀ ಕೆಸರು ಅವರು ಅಷ್ಟು ದೂರದಿಂದ ಬಂದು ತಾಳ್ಮೆಯಿಂದ ಮಾತಾಡ್ತಿದ್ದಾರೆ, ನಿಮಗೆ ಎಷ್ಟು ಗರ್ವದಿಂದ ಮಾತಾಡ್ತಿದ್ದೀರಾ ಅಂದಾಗ ರಂಗನಾಥ್ ನಾನೇನೋ ಅವ್ರ ಕೆಳಗಡೆ ಕೆಲಸ ಮಾಡೋ ಎಂಪ್ಲಾಯ್ನ ಅವ್ರ ಮುಂದೆ ಕೈ ಕೊಂಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಅಂದಾಗ ಶೀಲಾ ರೀ ಹೇಳಿಲ್ವಾ ನಿಮಗೆ ಇವ್ರ ಜೊತೆ ಮಾತಾಡೋದು ವೇಸ್ಟು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಇಷ್ಟು ಹೊಡೆಯೋ ಪ್ಲ್ಯಾನಲ್ಲಿ ಇದ್ದಾರೆ, ಅದಕ್ಕೆ ಈಗೆಲ್ಲ ಮಾಡ್ತಿರ್ಬೇಕು, ನಮ್ಮ ಮನೆಗೆ ಬಂದು ನಮ್ಮ ಮನೆಯೆಲ್ಲ ನೋಡಿ ಇವ್ರಿಗೆ ಆಸೆ ಹುಟ್ಟಿರಬೇಕು, ಈ ಇಂಜಿನ್ ಡ್ರೈವರ್ ಕೈಯಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕೆ ಆಗುತ್ತಾ, ಅದಕ್ಕೆ ಈ ಥರ ಅಡ್ಡದಾರಿ ಹಿಡ್ದಿದ್ದಾನೆ ಸಂಪಾದನೆ ಮಾಡ್ಬೋದು ಅಂತ ತೀರ್ಮಾನ ಮಾಡಿರಬೇಕು, ಇದಕ್ಕೆ ಅನಿಸುತ್ತೆ 3 ಜನ ಗಂಡು ಮಕ್ಕಳನ್ನ ಬೆಳೆಸಿರೋದು ಅಂದಾಗ ಕೇಶವ್ ಸುಮ್ಮನೆ ಇರಮ್ಮ ನಮ್ಮ ರಂಗನಾಥ್ ದುಡ್ಡಿಗೆ ಆಸೆ ಪಡ್ತಾನ, ಟ್ರೈನ್ ಕೆಳಗಡೆ ಸತ್ರಲ್ಲ ಅವರಿಗೆ ಸರ್ವಿಸಲ್ಲಿ ಬಂದು ಅಷ್ಟು ದುಡ್ಡನ್ನ ಅವ್ರಿಗೆ ಪರಿವಾರವಾಗಿ ಕೊಟ್ಟ ಇಂಥ ವ್ಯಕ್ತಿ ದುಡ್ಡಿಗೆ ಆಸೆ ಪಟ್ಟು ನೀಚ್ ಕೆಲಸ ಮಾಡ್ತಾನ ಅಂದಾಗ ಶೀಲಾ ಓ ಅಷ್ಟು ದೊಡ್ಡ ತ್ಯಾಗಿನ ಇವರು ರಿಟೈರ್ಮೆಂಟ್ ದುಡ್ಡು ಎಷ್ಟು ಬಂದಿರೋದು ಅಂದಾಗ ವಾಸುದೇವ್ 27 ಲಕ್ಷ ಅಂತಾರೆ. ಆಗ ಶೀಲಾ ಹೇಗಾದರೂ ಮಾಡಿ ಮತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತಾನೆ ಇವ್ರ ಮಗನ ನನ್ನ ಮಗಳಿಂದೆ ಕಳಿಸಿರೋದು, ನನ್ನ ಮಗಳ ಜೀವನನ ಹಾಳು ಮಾಡೋದಕ್ಕೆ ಜನ್ಮ ಕೊಟ್ಟಿರೋದ ಅಂದಾಗ ರಂಗನಾಥ್ ಸಾಕು ನಿಲ್ಲಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ ಅಂದಾಗ ವಾಸುದೇವ್ ರಂಗನಾಥ್ ನಾನು ನಿಮ್ಮ ಹತ್ರ ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ಸೊಸೈಟಿ
ಸೊಸೈಟಿಲಿ ನಮ್ಮದೇ ಆದ ಸ್ಟೇಟಸ್ ಇದೆ, ಆದ ಮರ್ಯಾದೆ ಇದೆ. ನಿಮ್ಮ ಮಗನಿಗೆ ಹೇಳಿ ಇನ್ನು ಮುಂದೆ ನನ್ನ ಮಗಳ ಜೊತೆ ಸುತ್ತಾಡಬಾರ್ದು, ಮಾತಾಡಬಾರ್ದು ಅಂತ ಅಂದಾಗ ರಂಗನಾಥ್ ಅದನ್ನು ಮೊದಲು ನೀವು ನಿಮ್ಮ ಮಗಳಿಗೆ ಹೇಳ್ಕೊಡಿ. ಮಗನಿಗೆ ಏನು ಹೇಳಬೇಕು ಅನ್ನೋದನ್ನ ನಿಮ್ಮ ಹತ್ರ ಕಲಿಬೇಕಾಗಿಲ್ಲ. ನಡಿ ಕೇಶವ್ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದು ರವಿ ಬರ್ತಾ ಇರ್ತಾನೆ. ಆಗ ರಂಗನಾಥ್, ರವಿ ನಿನ್ನ ಜೊತೆ ಮಾತಾಡಬೇಕು ಅಂದಾಗ ರವಿ ಹೇಳಪ್ಪ ಅಂದಾಗ ರಂಗನಾಥ್, ನಿನ್ನ ಕೆಲಸ ಎಲ್ಲ ಹೇಗಿದೆ, ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಹೇಗೆ ನಡೀತಿದೆ ಅಂದಾಗ ರವಿ ಮಾಡಬೇಕಪ್ಪ, ಅದಕ್ಕೆ ದುಡ್ಡು ಜಾಸ್ತಿ ಬೇಕಾಗಿದೆ, ಮುಂದಕ್ಕೆ ಹಾಕಿದ್ದೀನಿ, ಸ್ವಲ್ಪ ದಿನ ಆದಮೇಲೆ ಲೋನ್ ತಗೋತೀನಪ್ಪ, ಆಮೇಲೆ ಮಾಡ್ತೀನಿ ಅಂದಾಗ ರಂಗನಾಥ್, ನಿನಗೆ ಬೇರೆ ಸಮಸ್ಯೆ ಏನು ಇಲ್ಲ ಅಲ್ವಾ? ಈ ಮನೆಯಲ್ಲಿ ಇವತ್ತಿನವರೆಗೂ ಗಲಾಟೆ ಆಗ್ತಿದೆ, ಅದಕ್ಕೊಂದು ಕಾರಣ ಮನೋಜ್, ಸೂರ್ಯ ಇವರಿಬ್ಬರೇ ಕಾರಣ ಆಗಿರೋದು. ನಿನ್ನಿಂದ ಈ ಮನೆಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ ಕಂದ. ನಿನಗೆ ವಾಸುದೇವ್ ಪರಿಚಯ ಇದೆಯಾ? ಅದೇ ನಾನು ಪೆನ್ಷನ್ ದುಡ್ಡನ್ನ ಬರದೇ ಇರೋದಾಗೆ ಮಾಡಿದ್ನಲ್ಲ ಆ ಆಫೀಸರು, ಅವ್ರಿಗೂ ನಮಗೂ ಇರೋ ಗಲಾಟೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಅದೆಲ್ಲ ನೆನಪಿದೆ ಅಲ್ವಾ ಅಂದಾಗ ರವಿ, ಹಾಂ ಅಪ್ಪ ನೆನಪಿದೆ ಅಂದಾಗ ರಂಗನಾಥ್, ಅವ್ರ ಮಗಳು ನಿನಗೆ ಗೊತ್ತಾ ಕಂದ ಅಂದಾಗ ರವಿ, ಅದು ಅಪ್ಪ ಅನ್ಬೇಕಾದ್ರೆ ರಂಗನಾಥ್, ಅಂದರೆ ನಿನಗೆ ಪರಿಚಯ ಇದೆ ಅಂತ ಆಯಿತು ಅಂದಾಗ ಫ್ರೆಂಡ್ಸ್ ಅಷ್ಟೇ ಅಪ್ಪ ಅಂದಾಗ ರಂಗನಾಥ್, ಅವ್ರು ತುಂಬ ವರ್ಷಗಳಿಂದ ಪರಿಚಯ ಇದ್ದವರು, ಆದರೆ ಅವ್ರ ಮಗಳು ನನ್ನ ಫ್ರೆಂಡ್ಸು ಅಂತ ನನಗೆ ಯಾವತ್ತೂ ಹೇಳೇ ಇಲ್ವಲ್ಲ ನೀನು ಅಂತ ಕೇಳಿದಾಗ ರವಿ, ಅಪ್ಪ ಶ್ರುತಿ ನನಗೆ ಕೆಲವು ದಿನಗಳಿಂದ ಪರಿಚಯ ಆಗಿದ್ದು ಅಷ್ಟೇ, ಅದಲ್ಲದೆ ಅವ್ರ ಮಗಳು ಅಂತ ನನಗೆ ಮೊನ್ನೆ ತಾನೇ ಗೊತ್ತಾಗಿದ್ದು ಅಂದಾಗ ರಂಗನಾಥ್, ಅವ್ರ ಸಹವಾಸ ಬೇಡಪ್ಪ ಅಂದಾಗ ರವಿ, ಶ್ರುತಿ ಒಳ್ಳೆ ಹುಡುಗಿಯಪ್ಪ, ಸೂರ್ಯ ಜೈಲಲ್ಲಿದ್ದಾಗ ಹೊರಗಡೆ ತರೋಕ್ಕೆ ಹೋರಾಡಿದ್ದೆ ಅವಳು ಅಂದಾಗ ರಂಗನಾಥ್, ಅದಕ್ಕೆ ಥ್ಯಾಂಕ್ಸ್ ಹೇಳು, ಮನೆ ಖರ್ಚು ಮನೆಯವರೆಲ್ಲ ಸೇರಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಆದರೆ ಅವ್ರ ಸಹವಾಸ ಸ್ನೇಹ ಎಲ್ಲ ನಮ್ಮಂಥವ್ರಿಗಲ್ಲ, ಅವ್ರ ತಂದೆ ಸರಿ ಇಲ್ಲ, ಆ ಕುಟುಂಬದ ಜೊತೆ ಸಂಬಂಧ ಬೇಡ, ಲೇಟ್ ಆಗ್ತಿದೆ, ಹೊರಡು ರವಿ, ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಗೊತ್ತಾಗೋದು ಬೇಡ, ಹೊರಡು ಅಂತ ಹೇಳಿ ಮನೆಯೊಳಗೆ ಬರ್ತಾನೆ. ಆಗ ಶಾಂತಿ ದೇವ್ರ ಮನೆ ಬಾಗಿಲು ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ತಿರೋದನ್ನ ನೋಡಿ ರಂಗನಾಥ್, ಓಹೋ ಏನು ಶಾಂತಿ ಇಷ್ಟು ಬೇಗ ಎದ್ದಿದೀಯಾ ಅಂದಾಗ, ಶಾಂತಿ ಇಷ್ಟು ಬೇಗ ಯಾಕೆ ಎದ್ದಿದೀಯಾ ಅಂತ ಕೇಳ್ತಿದ್ದೀರಾ, ಏನಕ್ಕೆ ಇಷ್ಟು ಬೇಗ ಎದ್ದಿದೀಯಾ, ಪರ್ಮನೆಂಟಾಗಿ ಮಲ್ಕೋಬಾರ್ದ ಅಂತ ಹೇಳ್ತಿದ್ದೀರಾ ಅಂದಾಗ ರಂಗನಾಥ್, ನಿನ್ನ ಹತ್ರ ಸಮಾಧಾನವಾಗಿ ಮಾತಾಡೋಕ್ಕೆ ಆ ಬಿಳಿಗಿರಿ ರಂಗನಾಥ್ ಸ್ವಾಮಿ ಕೈಲೂ ಸಾಧ್ಯ ಇಲ್ಲ, ಏನು ಇಷ್ಟು ಬೇಗ ಎದ್ದು ಕೆಲಸ ಮಾಡ್ತಿದೀಯಾ ಅಂತ ಕೇಳಿದೆ ಅಂದಾಗ ಶಾಂತಿ, ಈ ಮನೇಲಿ ಕೆಲಸದವರೇ ಇಲ್ವಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಬೇಕು, ನನ್ನ ಹಣೆ ಬರಹ ಅಂದಾಗ ರಂಗನಾಥ್, ಮಧ್ಯರಾತ್ರಿ ಕುಸುಮಗೆ ಫೋನ್ ಮಾಡಿ ತರಿಸಿ ಮನೆಯಿಂದ ಹೆಣ್ಣು ಮಗುನ ಹೊರಗೆ ಹಾಕ್ತೆ, ಈಗ ಗನಂಬರಿ ಕೆಲಸ ಮಾಡ್ತಿದೀಯಾ ಅಂದಾಗ ಶಾಂತಿ, ಶಾಸ್ತ್ರ ಸಂಪ್ರದಾಯ ಅಂತ ಒಂದು ಇದೆಯಲ್ಲ ಅಂದಾಗ ರಂಗನಾಥ್, ಅದು ಒಬ್ರಿಗೇನ, ಮನೇಲಿ ಸೊಸೆ ಮಗನ ಇಟ್ಕೊಂಡು ಇನ್ನೊಬ್ಬ ಸೊಸೆ ಮಗನ ದೂರ ಮಾಡಿಬಿಟ್ಟಲ್ಲ ಅಂದಾಗ ಶಾಂತಿ, ದೂರ ಆಗಿರೋರು ಯಾರು, ಮೀನಾ ಇರೋ ಕಡೆ ಸೂರ್ಯ ಆಳದವನು ಅಲ್ಲಿಗೆ ಹೋಗಿ ಕೂತಿದ್ದಾನಲ್ಲ, ಅವಳ ಮುಖ ಕಂಡ್ರೇ ಆಗ್ತಿರಲಿಲ್ಲ ಅವನಿಗೆ, ಈಗ ಅವನ ನೆರಳು ಇಲ್ದೇನೆ ಇರೋಕ್ಕೆ ಆಗ್ತಿಲ್ವಲ್ಲ ಅಂತ ಆಷಾಢದಲ್ಲಿ ಅವನ ಹೆಂಡತಿ ಹೋಗಿದ್ರೆ ಅವ್ರ ಮನೆಗೆ ಇವನು ಹೋಗಿದ್ದಾನಲ್ಲ, ಏನು ಚೆನ್ನಾಗಿರುತ್ತೆ ಅಂದಾಗ ರಂಗನಾಥ್, ಸೂರ್ಯನ ಕಂಡ್ರೆ ಆಗ್ತಿರಲಿಲ್ಲ, ಈಗ ನೋಡಿದ್ರೆ ಅವನೆಲ್ಲೋದ ಏನು ಅಂತ ಎಲ್ಲ ಕೇಳ್ತಿದ್ದಿಲ್ಲ, ಅದಕ್ಕೆ ನನಗೆ ಖುಷಿ ಆಗ್ತಿದೆ, ಒಂದು ಲೋಟ ಬಿಸಿ ಕಾಫಿ ತಗೋಬಾ ಅಂದಾಗ ಶಾಂತಿ, ನಾನಾ ಅಂತಾಳೆ. ಆಗ ರಂಗನಾಥ್, ನೀನೇ ಅಲ್ವಾ ನನ್ನ ಹೆಂಡತಿ, ತಗೋಬಾ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಬರ್ತಾನೆ. ಆಗ ರಂಗನಾಥ್, ಬಾರೋ ಯಾಕೋ ಅಲ್ಲೇ ನಿಂತಿದೀಯಾ ಅಂದಾಗ ಸೂರ್ಯ, ನಾನು ಬಂದರೆ ಸಾಕಾ, ಬರೋದು ಬೇಡವಾ ಅಂದಾಗ ರಂಗನಾಥ್, ಅವರು ಅಂದರೆ ಯಾರೋ ಅಂದಾಗ ಸೂರ್ಯ, ಅಲ್ಲೇನು ಮಾಡ್ತಿದೀಯಾ, ಬಾ ಒಳಗಡೆ ಅಂದಾಗ ಲಗೆ ಸಮೇತ ಮೀನಾ ಬಂದು ನಿಂತ್ಕೋತಾಳೆ. ಅವಳನ್ನ ನೋಡಿ ಶಾಂತಿ, ನೀನೇನು ಇಲ್ಲಿ ಅಂದಾಗ ಸೂರ್ಯ, ಏನಪ್ಪ ಇವರು ಹೊಸ್ದಾಗಿ ನೋಡ್ತೀರಾ ಹಾಗೆ ಕೇಳ್ತಿದ್ದಾರೆ ಅಂದಾಗ ರಂಗನಾಥ್, ಇದು ಯಾಕೆ ತಾಯಿ ಅಲ್ಲೇ ನಿಂತಿದೀಯಾ, ಬಾ ಒಳಗೆ ಅಂದಾಗ ಒಳಗಡೆ ಬರ್ತಾರೆ. ಮೀನಾ, ಚೆನ್ನಾಗಿದ್ದೀರಾ ಮಾವ ಅಂದಾಗ ಶಾಂತಿ, ಅಲ್ಲ ಏನು ನಡೀತಿದೆ ಇಲ್ಲಿ ಅಂದಾಗ ಸೂರ್ಯ, ಏನು ನಡೀತಿದೆ ಇಲ್ಲಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಅಪ್ಪ ಇಲ್ಲಿ ಕೂತಿದ್ದಾರೆ ಅಷ್ಟೇ ಅಂದಾಗ ಶಾಂತಿ, ನಾನು ಯಾಕೆ ಕರ್ಕೊಬಂದೆ ಅಂತ ಕೇಳಿದಾಗ ಸೂರ್ಯ, ನನ್ನ ಹೆಂಡತಿನ ನನ್ನ ಮನೆಗೆ ಕರ್ಕೊಬಂದೆ, ಅದಕ್ಕೇನಿವಾಗ ಅಂದಾಗ ಶಾಂತಿ, 1 ತಿಂಗಳು ಅಲ್ಲೇ ಇರಬೇಕು ಅಂತ ಹೇಳಿಲ್ವಾ ನಿನಗೆ, ಮೀನಾ 1 ತಿಂಗಳು ಅಲ್ಲೇ ಇರಬೇಕು ಅಂತ ಹೇಳ್ದೆ ತಾನೆ, ನಿಮ್ಮ ತಾಯಿ ಮನೆಗೆ ಹೋಗಿ 2 ದಿನ ತಿನ್ಕೊಂಡು ಉಣ್ಕೊಂಡು ಬಂದ್ಬಿಟ್ಟೆ ವಾಪಸ್ಸು ಅಂದಾಗ ಸೂರ್ಯ, ಅಲ್ಲ ಏನು ನಿನ್ನ ಸಮಸ್ಯೆ ಅಂದಾಗ ಶಾಂತಿ, ಆಷಾಢ ಮುಗ್ದಿಲ್ಲ, ಇಷ್ಟು ಬೇಗ ಇವಳನ್ನ ಯಾಕೆ ಕರ್ಕೊಬಂದೆ ಅಂತ ಹೇಳಿದು ಮೀನಿನ ಮೇಲೆ ತೆಳ್ಬಿಡ್ತಾರೆ. ಆಗ ಸೂರ್ಯ ಮೀನನು ಒಬ್ರನ್ನೊಬ್ರು ನೋಡ್ತಾ ಇರ್ತಾರೆ. ಆಗ ರಂಗನಾಥ್ ಕೂಡ ಸೂರ್ಯನು ಮೀನನ್ನು ನೋಡ್ತಿರ್ತಾರೆ.